ಡಾಕ್ಟ್ರೆ, ಎಷ್ಟೊಂದು ವರ್ಷಗಳ ನಂತರ ನಮ್ಮ ಮನೇಲಿ ಒಂದು ಮಗು ಹುಟ್ಟಿದೆ, ನಮಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆ ನಂದಾಗೋಕೆ ಆಗೋಯ್ತು. ಮಗುನ ಚೆನ್ನಾಗಿ ಬೆಳೆಸ್ತೀವಿ. ಕಂಗ್ರ್ಯಾಚುಲೇಷನ್ಸ್, ನೀವು ಮಗು ಆಗಿದ್ದಕ್ಕೆ. ಅವನಿಗೆ ಇದನ್ನೆಲ್ಲಾ ಕೊಡ್ಸಕ್ಕಿಂತ ಮುಂಚೆ ಅವನ ಆರೋಗ್ಯದ ಬೆಳವಣಿಗೆಗೆ ಯಾವ ವಯಸ್ಸಿಗೆ ಯಾವ ವ್ಯಾಕ್ಸಿನೇಷನ್, ಯಾವ ಲಸಿಕೆ ಕೊಡಿಸ್ಬೇಕು ಅಂತ ತಿಳ್ಕೊಂಡಿದ್ದೀರಾ ಇಲ್ವಾ? ನಾನ್ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಗು ಹುಟ್ಟಿದ ತಕ್ಷಣ ಆಟ್ ಬರ್ತ್ BCG, ಹೆಪಟೈಟಿಸ್ B, OPV ಈ 3 ವ್ಯಾಕ್ಸಿನೇಷನ್ ನ ಹಾಕಿಸ್ಬೇಕು. ಮಗುಗೆ 6 ವಾರ ವಯಸ್ಸಾದಾಗ ಅಂದ್ರೆ 1.5 ತಿಂಗಳು ವಯಸ್ಸಲ್ಲಿ OPV, IPV, ಪೆಂಟಾವೇಲೆಂಟ್, ರೋಟಾವೈರಸ್ ಹಾಗೂ PCV ಈ 5 ವ್ಯಾಕ್ಸಿನೇಷನ್ಸ್ ನ ಹಾಕಿಸ್ಬೇಕಾಗುತ್ತೆ. ಮಗುಗೆ 10 ವಾರ ವಯಸ್ಸಾದಾಗ ಅಂದ್ರೆ 2.5 ತಿಂಗಳು ವಯಸ್ಸಿನಲ್ಲಿ ಮತ್ತೆ OPV, ಮತ್ತೆ ಪೆಂಟಾವೇಲೆಂಟ್ ಹಾಗೂ ಮತ್ತೆ ರೋಟಾವೈರಸ್ ವ್ಯಾಕ್ಸಿನೇಷನ್ಸ್ ನ ಹಾಕಿಸ್ಬೇಕು. ಮಗುಗೆ 14 ವಾರ ವಯಸ್ಸಾದಾಗ ಮತ್ತೆ OPV, ಮತ್ತೆ IPV, ಪೆಂಟಾವೇಲೆಂಟ್, ರೋಟಾವೈರಸ್ ಹಾಗೂ ಮತ್ತೆ PCV ವ್ಯಾಕ್ಸಿನೇಷನ್ ಈ 5 ವ್ಯಾಕ್ಸಿನೇಷನ್ಸ್ ನ ಹಾಕ್ಸ್ಬೇಕಾಗುತ್ತೆ. 9 ತಿಂಗಳು ವಯಸ್ಸು ತುಂಬಿ 12 ತಿಂಗಳು ವಯಸ್ಸೊಳಗಡೆ ಅಂದ್ರೆ 1 ವರ್ಷದೊಳಗಡೆ PCV ಬೂಸ್ಟರ್ ಡೋಸ್, ಮೀಸಲ್ಸ್ ಅಂಡ್ ರುಬೆಲ್ಲಾ ಹಾಗೂ ವಿಟಮಿನ್ A ಈ 3 ಹಾಕಿಸ್ಬೇಕು. ಇದೆಲ್ಲ ಅಲ್ಲದೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಒಂದು ಸ್ಥಳೀಯ ರೋಗಕ್ಕೆ, ಜಾಪನೀಸ್ ಎನ್ಸೆಫಲೈಟಿಸ್ ಅನ್ನೋ ಒಂದು ಎಂಡೆಮಿಕ್ ಡಿಸೀಸ್ಗೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ JE ಅನ್ನೋ ಒಂದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅಷ್ಟೇನಾ? 1 ವರ್ಷ ಮಗು ವಯಸ್ಸಾಯ್ತು, ಮುಂದೆ ವ್ಯಾಕ್ಸಿನೇಷನ್ ಇಲ್ಲ ಮಗುಗೆ. ಹಾಗಿದ್ರೆ ಯಾವುದು ಮಿಕ್ಕಿದ ವ್ಯಾಕ್ಸಿನೇಷನ್ ಅದನ್ನ ನಾನು ಮುಂದಿನ ವಿಡಿಯೋ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ವಿತ್ ಡಾಕ್ಟರ್ ವಿ. ಜಸ್ವಂತ್ ಗೌಡ.